ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಖಾರ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಖಾರ ಬಾತನ್ನ ಮಾಡಿಕೊಂಡ್ರೆ ನೀವು ಉಪ್ಪಿಟ್ಟು ಅಥವಾ ಖಾರ ಬಾತನ್ನ ತಿಂದೇ ಇದ್ದವರು ಕೂಡ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈ ರೀತಿ ಖಾರ ಬಾತನ್ನ ಮಾಡಿಕೊಂಡು ಈ ರೀತಿ ಚಟ್ನಿನ ಮಾಡ್ಕೊಂಡು ತಿಂತಾ ಇದ್ದರೆ ಅದ್ಭುತ ಅಂತಲೇ ಹೇಳ್ಬೋದು. ಬನ್ನಿ ಸುಲಭವಾಗಿ ಯಾವ ರೀತಿ ಖಾರ ಬಾತ್ ಮಾಡೋದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ನೋಡೋಣ. ನಾನಿದು ಒಂದು ಕಡಾಯಿನ ತೊಗೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಸಾಸಿವೆನ ಸೇರಿಸಿ ಸ್ವಲ್ಪ ಚಿಟಪಟ ಅನ್ನೋವರೆಗೂ ವೆಯ್ಟ್ ಮಾಡಬೇಕು. ಅದಾದಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ, 2 ಟೀ ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ, ಗೋಡಂಬಿ ಇದೆ ಅನ್ನೋದಾದರೆ ಒಂದು 8ರಿಂದ 10 ಗೋಡಂಬಿನ ಸೇರಿಸ್ಕೋಬೋದು. ನೀವು ಇಲ್ಲ ಅನ್ನೋದಾದರೆ ಗೋಡಂಬಿ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಇದನ್ನು ಅಷ್ಟೇ ಮತ್ತೆ ಇನ್ನೊಂದು ಅರ್ಧ ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 1 ಈರುಳ್ಳಿನ ನಾನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ತುರಿದಿಟ್ಕೊಂಡಿರ್ತಕ್ಕಂಥ 1 ಇಂಚಿನಷ್ಟು ಶುಂಠಿನ ನಾನು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ಚಾಕಲ್ಲೇ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ನೀವು ರುಬ್ಬಿ ಹಾಕೋದ್ಕಿಂತ ಈ ರೀತಿ ತುರಿದು ಹಾಕಿದ್ರೆ ನಿಮಗೆ ರುಚಿ ತುಂಬ ಸಖತ್ತಾಗಿರುತ್ತೆ. ನೋಡಿ, ಈ ರೀತಿಯಲ್ಲಿ ಒಗ್ಗರಣೆ ಮಾಡುವಾಗ ಆದಷ್ಟು ಊರಿನ ಕಡಿಮೆಯಲ್ಲಿ ಇಟ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವೀಗ ಸ್ವಲ್ಪ ತರಕಾರಿಗಳನ್ನ ಸೇರಿಸ್ಕೊಂಡ್ರೆ ಇನ್ನೂ ರುಚಿ ಸಖತ್ತಾಗಿರುತ್ತೆ. ಸ್ವಲ್ಪ ಕ್ಯಾರೆಟು, ಹಾಗೆ ಸ್ವಲ್ಪ ಹಸಿ ಬಟಾಣಿ, ಒಣ ಬಟಾಣಿ ಇದೆ ಅಂದರೆ ಅದನ್ನು ನೈಟ್ ನೆನೆಸಿ ನೀವು ಸೇರಿಸ್ಕೋಬೋದು. ಸ್ವಲ್ಪ ಬೀನಿಸು, ಹಾಗೆ 1 ಟೊಮೊಟೊ, ಇಷ್ಟು ತರಕಾರಿಗಳನ್ನ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾವು ತರಕಾರಿಗಳನ್ನ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಒಗ್ಗರಣೆ ಜೊತೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ತರಕಾರಿಗಳನ್ನ ಬೇಯಿಸ್ತೀವಿ ಅಷ್ಟು ರುಚಿ ನಿಮಗೆ ಸಖತ್ತಾಗಿರುತ್ತೆ. ಈಗ ನಾನು ಈ ರೆಸಿಪಿಗೆ ಏನೇನು ಪದಾರ್ಥಗಳನ್ನ ಬಳಸಿದ್ದೀನಿ, ಎಷ್ಟು ಪ್ರಮಾಣದಲ್ಲಿ ಬಳಸಿದ್ದೀನಿ ಅನ್ನೋದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಕೋಬೋದು. ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ನಿಮಿಷಗಳ ಕಾಲ ನೋಡಿ ಈ ರೀತಿ ತರಕಾರಿಗಳನ್ನೆಲ್ಲ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಚೆನ್ನಾಗಿ ತರಕಾರಿಗಳನ್ನ ಬೇಯಿಸ್ತೀರಾ ಒಗ್ಗರಣೆಯಲ್ಲಿ, ಆಗ ತರಕಾರಿಗಳು ಕೂಡ ತುಂಬ ಸಾಫ್ಟಾಗಿ ಬೇಯುತ್ತೆ. ನಾನೀಗ 1 ಕಪ್ಪಿನಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಹತ್ತಿರ ಇದು 200 ಗ್ರಾಮಷ್ಟು ರವೆ ಇದೆ. ನೋಡಿ, ಈ ತರಕಾರಿ ಜೊತೆಯಲ್ಲಿ ಈ ಒಗ್ಗರಣೆ ಎಣ್ಣೆ ಜೊತೆಯಲ್ಲಿ ಈ ರೀತಿ ರವೆನ ಸೇರಿಸಿ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಮತ್ತು ಇದೇ ಕಪ್ಪಲ್ಲಿ ನಾನೀಗ 3.5 ಕಪ್ಪಷ್ಟು ನೀರನ್ನು ಸಪ್ರೇಟಾಗಿ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀರನ್ನು ನೀವು ಬಿಸಿ ನೀರನ್ನು ಸೇರಿಸೋದು ಬಹಳ ಉತ್ತಮ. ಹಾಗಾಗಿ ಸಪ್ರೇಟಾಗಿ ಅದೇ ಕಪ್ಪಲ್ಲಿ 3.5 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 3.5 ಕಪ್ಪು ನೀರು. ಈ ರವೆನೂ ಅಷ್ಟೇ, ಈಗ ನಾವು ಈ ರೀತಿ ತರಕಾರಿಗಳ ಜೊತೆ ಸೇರಿಸಿದ್ಮೇಲೆ ಮಿನಿಮಮ್ ಅಂದರೂ 4ರಿಂದ 5 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಹುರಿಬೇಕು. ನೀವು ರವೆನ ಎಷ್ಟು ಚೆನ್ನಾಗಿ ಹುರಿತೀರಾ ಅಷ್ಟು ಚೆನ್ನಾಗಿ ನಿಮಗೆ ಖಾರ ಬಾತು ಬರುತ್ತೆ. ಹೀಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ ಪೌಡ್ರ್ ಇದ್ದರೆ ಮನೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡ್ರನ್ನು ಸೇರಿಸ್ಕೊಳ್ಳಿ. ಇಲ್ಲ ಬಿಸಿಬೇಳೆ ಬಾತ್ ಪೌಡ್ರ್ ಇದೆ ಅಂದರೆ ಅದನ್ನು ಬೇಕಾದರೆ ನೀವು ಸೇರಿಸ್ಕೋಬೋದು. ಅದನ್ನು ಅಷ್ಟೇ ಈ ರೀತಿ 1 ನಿಮಿಷ ಚೆನ್ನಾಗಿ ಸ್ವಲ್ಪ ಆ ಮಸಾಲಲ್ಲಿರ್ತಕ್ಕಂಥ ಎಣ್ಣೆಲ್ಲ ಹೀರ್ಕೋಬೇಕು, ಹಸಿ ವಾಸನೆ ಹೋಗಬೇಕು. ಆ ರೀತಿಯಲ್ಲಿ ಈ ರವೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಈಗ 3.5 ಕಪ್ಪಷ್ಟು ನೀರನ್ನು ಕಾಯಿಸಿಟ್ಕೊಂಡಲ್ಲ, ಆ ನೀರನ್ನು ಸೇರಿಸ್ಕೊಳ್ತೀನಿ. ಆದಷ್ಟು ನೀವು ಬಿಸಿ ನೀರನ್ನು ಸೇರಿಸ್ಕೊಂಡ್ರೆ ನಿಮಗೆ ಗಂಟು ಬರಲ್ಲ, ಮತ್ತು ರವೆನ ಚೆನ್ನಾಗಿ ನಾವು ಹುರ್ಕೊಂಡಿರೋದ್ರಿಂದ ರವೆನೂ ಅಷ್ಟೇ ಚೆನ್ನಾಗಿ ಉದುಗಿ ಬರುತ್ತೆ. ನೋಡಿ, ಈ ರೀತಿ ನಾವು ನೀರನ್ನು ಸೇರಿಸಿ ನೀವು ಮಿಕ್ಸ್ ಮಾಡಿ, ಸ್ವಲ್ಪನೂ ಕೂಡ ಗಂಟಾಗಲ್ಲ. ನೋಡ್ಬೋದು, ರವೆ ಎಲ್ಲ ತಳಕ್ಕೆ ಅಂಟ್ಕೊಂಡಿತ್ತು. ಈ ರೀತಿ ಮಿಕ್ಸ್ ಮಾಡ್ತಾಯಿದ್ರೆ ಈಸಿಯಾಗಿ ನಿಮಗೆ ಮಿಕ್ಸ್ ಆಗುತ್ತೆ. ಅಂದರೆ ಈ ರೀತಿ ತರಕಾರಿ ಒಗ್ಗರಣೆ ಜೊತೆಯಲ್ಲಿ ನೀವು ಎಷ್ಟು ಚೆನ್ನಾಗಿ ಹುರಿದು ಮಾಡ್ತೀರಾ ಸ್ವಲ್ಪನೂ ಗಂಟು ಬರಲ್ಲ. ಟೇಸ್ಟ್ ಒಟ್ಟೆ ಅದ್ಭುತವಾಗಿರುತ್ತೆ. ರವೆನೂ ಕೂಡ ತುಂಬ ಚೆನ್ನಾಗಿ ಹರಳುತ್ತೆ. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷ ಲೋ ಫ್ಲೇಮ್ಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಆಗ ನೋಡಿ, ರವೆ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಹರಳುತ್ತೆ. ಎಷ್ಟು ಸ್ಮೂತಾಗಿ, ಎಷ್ಟು ಸಖತ್ತಾಗಿರ್ತಕ್ಕಂಥ ಖಾರ ಬಾತ್ ರೆಡಿ ಆಯಿತು ಅಂತ ನೋಡ್ಬೋದು. ಇದಕ್ಕೆ ಈಗ ನಾನು ಕೊನೆಯಲ್ಲಿ ಒಂದು ಅರ್ಧ ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೊದಲೇ ಈ ರೀತಿಯಲ್ಲಿ ಹಿಂಡಿ ಸೇರಿಸ್ಕೋಬೋದು, ಇಲ್ಲ ನಿಂಬೆ ಹಣ್ಣನ್ನು ಬೇಕಾದರೆ ಹಿಂಡ್ಕೋಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ಟವನ್ನು ಕಂಪ್ಲೀಟಾಗಿ ಆಫ್ ಮಾಡಿ ಮತ್ತೆ ನಾವು ಇದನ್ನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಟ್ರೆ ಖಾರ ಬಾತ್ ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ರೆಡಿ ಆಗುತ್ತೆ. ನೋಡ್ಬೋದು, ಎಷ್ಟು ಸಖತ್ತಾಗಿರ್ತಕ್ಕಂಥ ಖಾರ ಬಾತ್ ಮಾಡೋದನ್ನು ತೋರಿಸಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಮಾಡ್ಕೋಬೋದು. ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಟ್ರೈ ಮಾಡಿ, ಇದೇ ಥರ ಖಾರ ಬಾತು ನಿಮಗೂ ಕೂಡ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ.
ಇನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.